ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕಾಕಿ ಬಟ್ಟೆ ಹಾಕಿಕೊಂಡು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ರೋ, ಕಳ್ಳರನ್ನ ಹಿಡಿರೋ, ದರೋಡೆಕೋರನ್ನ ಹಿಡಿರೋ, ರೇಪಿಸ್ಟ್ಗಳನ್ನು ಹಿಡಿದು ಒಳಗಡೆ ಹಾಕಿರೋ ಅಂತ ನೋ 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 ಸ್ಟೇಟ್. ಕರ್ನಾಟಕ ಪೊಲೀಸರಲ್ಲಿ ಸಾಕಷ್ಟು ಭ್ರಷ್ಟ ಪೊಲೀಸರ ಹೇಳುವ ಕತೆ ಬೇರೆ. ನಾವು ಕಳ್ಳರನ್ನ ಹಿಡಿಯೋಲ್ಲ, ಬದಲಿಗೆ ನಾವೇ ದರೋಡೆ ಮಾಡುತ್ತೇವೆ ಎಂದು ಕರ್ನಾಟಕ ಪೊಲೀಸ್ ಪದೇ ಪದೇ ಹೇಳುತ್ತಿದೆ. ನಾವು ರೇಪಿಸ್ಟ್ಗಳನ್ನ ಹಿಡಿದು ಒಳಗಡೆ ಹಾಕಲ್ಲ, ನಾವೇ ಲಾಡಿ ಬಿಚ್ಚಿ ಒಂದು ರೀತಿಯ ಕಾಮುಕರಾಗ್ತೀವಿ ಅಂತ ಕರ್ನಾಟಕ ಪೊಲೀಸ್ ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಹೇಳ್ತಾನೂ ಇದ್ದಾರೆ, ಮಾಡ್ತಾನೂ ಇದ್ದಾರೆ. ಕರ್ನಾಟಕ ಪೊಲೀಸಕ್ಕೆ ನಮ್ಮದೊಂದು ದೊಡ್ಡ ಸಲಾಂ. ಇನ್ಫ್ಯಾಕ್ಟ್ ಮಾಧ್ಯಮದವರು ಯಾವ ಮಟ್ಟಕ್ಕೆ ಇವರನ್ನ ಜೇಮ್ಸ್ ಬಾಂಡ್ ಮಾಡಿಬಿಟ್ಟಿದ್ರು ಅಂತಂದ್ರೆ, ರಾತ್ರಿ ಹೊತ್ತು ಈ ಕಳ್ಳ ಎಡಬಿಡಂಗಿಗಳು ಮಾಡೋ ಅಂತ ಕಳ್ಳತನ ದರೋಡೆಗೆ ಸಾಯಂಕಾಲ ಹೊತ್ತು ಮಾಧ್ಯಮದವರು ಇವರಿಗೆ ಸೂಪರ್ ಕಾಪ್ ಪ್ರೋಗ್ರಾಮ್, ಸೂಪರ್ ಕಾಪ್ ಅಲ್ಲಾಗರು ದರೋಡೆಕೋರ ಕಾಪುಗಳಂತ ಹಾಕ್ರಿ, ಸಾಯಂಕಾಲ ಒಂದು ಪ್ರೋಗ್ರಾಮ್ ಮಾಡಿ ಮಾಧ್ಯಮಗಳು. ಓಕೆ, ನಮ್ ಕಮಿಂಗ್ ಟು ಸ್ಟ್ರೈಟ್. ಈ ವಿಡಿಯೋ ಮತ್ತೆ ಯಾಕೆ ಬೆಳಗ್ಗೆ ನಿಮ್ಗೆಲ್ಲ ನೋಡಿರ್ಬೋದು, ಬೆಂಗಳೂರಲ್ಲಿ 7 ಕೋಟಿ ದರೋಡೆಯಲ್ಲಿ ಮಾಸ್ಟರ್ ಮೈಂಡ್ ಅಂತ ಮಾಧ್ಯಮಗಳು ಪ್ರೊಜೆಕ್ಟ್ ಮಾಡ್ತಾ ಇದೆ. ಇಲ್ಲೊಂದು ಸುಳ್ಳು ಸುದ್ದಿನೂ ಇದೆ, ನಿಜಾನೂ ಇದೆ. ಸುಳ್ಳು ಅಂದ್ರೆ ಏನು ಅಂತಂದ್ರೆ, ಈ ಎಂಟೈರ್ ಪ್ರಕರಣಕ್ಕೆ, 7 ಕೋಟಿ ಪ್ರಕರಣಕ್ಕೆ ಮಾಸ್ಟರ್ ಮೈಂಡ್ ಬಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬನೇ ಅಲ್ಲ, ಅವನ ಹಿಂದ್ಗಡೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು, ಮೇಲಧಿಕಾರಿಗಳು ಇವನಿಗೆ ಸಾಥ್ ಕೊಟ್ಟಿದ್ದಾರೆ, ಇವನ ಕೈಯಲ್ಲಿ ಮಾಡಿದ್ದಾರೆ. ಸೊ ಮಾಸ್ಟರ್ ಮೈಂಡ್ ಗಳನ್ನ ಬಚ್ಚಿಡಕ್ಕೋಸ್ಕರ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ಬಲಿ ಕೊಡಕ್ಕೆ ಪೊಲೀಸ್ ಇಲಾಖೆ ರೆಡಿ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಕ್ಯಾನ್ ಯು ಜಸ್ಟ್ ಬಿಲೀವ್? ಗೋವಿಂದರಾಜ ಠಾಣೆ ಪೊಲೀಸ್ ಐ ಥಿಂಕ್ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬನೇ ಇಲ್ಲ, ಇದರ ಹಿಂದ್ಗಡೆ ಒಂದು ದೊಡ್ಡ ಇದು ರೈಟ್ಲಲ್ಲ, ಈ ದರೋಡೆ ಹಿಂದೆ ಬರೀ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲವೇ ಅಲ್ಲ, ಬದಲಿಗೆ ಇದರ ಹಿಂದ್ಗಡೆ ಒಂದು ದೊಡ್ಡ ಪೊಲೀಸ್ ಗ್ಯಾಂಗ್ಗೆ ಮಾಸ್ಟರ್ ಪ್ಲಾನ್ ಮಾಡಿ ಹಂಚ್ಕೊಳ್ಳೋ ಅಂತ ಕೆಲಸ ಮಾಡಿ ಹೋಮ್ ಮಿನಿಸ್ಟ್ರು 24 ಗಂಟೆ ಸಮಯ ಕೊಟ್ಟಾಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ಇವ್ರುಗಳೇ ತಂದು ನಿಲ್ಸಿದ್ದಾರೆ. ಈಗ ಸತ್ಯವಾದ ವಿಚಾರ ಏನು ಅಂತಂದ್ರೆ, ಲೆಫ್ಟ್ ಇದಕ್ಕೆ ಒಬ್ಬ ಪೊಲೀಸ್ ಅಲ್ಲ, ಬದಲಿಗೆ ಇದರ ಹಿಂದ್ಗಡೆ ಒಂದು ದೊಡ್ಡ ಪೊಲೀಸ್ ಗ್ಯಾಂಗೇ ಇದೆ. ಇದೆಲ್ಲ ಅವ್ರು ಮಾಡಿದಂತ ಪ್ಲಾನು. ಹೋಮ್ ಮಿನಿಸ್ಟ್ರು ಮತ್ತೆ ಒತ್ತಡ ಜಾಸ್ತಿ ಆದಾಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ಕರ್ಕೊಂಬಂದು ನಿಲ್ಲಿಸಿ, ಅವನು ಕೂಡ ಈ ಒಂದು ರಾಬರಿಯ ಅಂಗನೇ. ಬಟ್ ಇದ್ರ ಹಿಂದ್ಗಡೆ ಒಂದಷ್ಟು ಜನ ಸಬ್ ಇನ್ಸ್ಪೆಕ್ಟರ್ಸ್ ಇನ್ನ ಮೇಲಧಿಕಾರಿಗಳು ಈ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ, ಪ್ಲಾನ್ ಅಲ್ಲಿ ಇದ್ದಾರೆ. ಈ ದರೋಡೆ ಹಣವನ್ನು ಹಂಚ್ಕೊಳ್ಳಕ್ಕೆ ಪ್ಲಾನ್ ಅಲ್ಲಿ ಇದ್ರು ಅಂತ ಈಗ ಒಂದು ಬಲ್ಲ ಮೂಲಗಳ ಪ್ರಕಾರ ಗೊತ್ತಾಗ್ತಾ ಇದೆ. ನಮ್ಗೆ ಗೊತ್ತಿದೆ, ಇದನ್ನ ಮುಚ್ಚಾಕಕ್ಕೆ ಸಾಕಷ್ಟು ಪ್ರಯತ್ನ ಬೀಳ್ತಾರೆ. ಯಾಕೆ ಅಂತಂದ್ರೆ, ಸಿಕ್ಕಾಕೊಂಡಿರೋದು ಒಂದು ಕಾನ್ಸ್ಟೇಬಲ್ ಆದ್ರೆ ಆ ಕಾನ್ಸ್ಟೇಬಲ್ ಹಿಂದ್ಗಡೆ ಇರುವಂತ ಅಧಿಕಾರಿಗಳು, ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಈ ಕಾನ್ಸ್ಟೇಬಲ್ ಹಿಂದೆ ಇದ್ದಾರೆ. ಇವನು ಮಾಸ್ಟರ್ ಪ್ಲಾನ್ ಮಾಡೋ ಯೋಗ್ಯತೆ ಇಲ್ಲ, ಇವನು ಮಾಸ್ಟರ್ ಪ್ಲಾನ್ ಮಾಡಿದವ್ರಿಗೆ ಹೇಳೋದಕ್ಕೋಸ್ಕರ ಮುಂದೆ ಬಂದವನು. ಇದರ ಹಿಂದ್ಗಡೆ ಒಂದು ದೊಡ್ಡ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಸಮೂಹವೇ ಇದೆ. ಇದನ್ನ ಹೊರಗಡೆ ತೆಗಿಬೇಕು. ಪೊಲೀಸ್ ಇಲಾಖೆನೇ ತನಿಖೆ ಮಾಡಿದ್ರೆ ಖಂಡಿತವಾಗಿ ಸತ್ಯ ಹೊರಗಡೆ ಬರೋದಿಲ್ಲ. ರಾಜ್ಯ ಸರ್ಕಾರ ಈ ರಾಬರಿಯನ್ನ CID ನಲ್ಲಿರೋ ಯಾರಾದ್ರೂ ದಕ್ಷ ಹಿರಿಯ, ಅದರಲ್ಲಿ ಇನ್ಫ್ಯಾಕ್ಟ್ ನಮ್ಮ ಚಂದನ್ ಇದ್ರೆ, ACP ಚಂದನ್ ಇದ್ರು ಒಳ್ಳೇದೆ. ಇದನ್ನ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಬಾರ್ದು. ಸರ್ಕಾರ, ಹೋಮ್ ಮಿನಿಸ್ಟ್ರು, ಯಾಕೆ ಅಂದ್ರೆ ಪೊಲೀಸ್ ಅವರೇ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬನೇ ಅಲ್ಲ. ಗೋವಿಂದರಾಜನಗರದ ಅಣ್ಣಪ್ಪ ನಾಯಕ ಒಬ್ಬನೇ ಅಲ್ಲ, ಇನ್ನು ಹಲವಾರು ಪೊಲೀಸರು ಮಾಸ್ಟರ್ ಬ್ರೈನು. ಇದರಲ್ಲಿ ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ACP, ಒಂದು IPS ರ್ಯಾಂಕ್ ಅವರು ಕೂಡ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಬಟ್ ಈ ಪೊಲೀಸ್ ಅವರು ಸಕಲ ಪ್ರಯತ್ನ ಈ ಕೇಸನ್ನ ಮುಚ್ಚಾಕಕ್ಕೆ ಪ್ಲಾನ್ ಮಾಡ್ತಾರೆ. ಅವನನ್ನ ಬಲಿ ಕೊಡ್ತಾರೆ. ಯಾಕೆ ಅಂತಂದ್ರೆ ಮುಂದಕ್ಕೆ ತಗೊಂಬಂದು ತಗಲಾಕ್ಬಿಟ್ಟಿದ್ದಾರೆ. ಬಟ್ ಈ ಗೋವಿಂದರಾಜನಗರದ ಪೊಲೀಸ್ ಕಾನ್ಸ್ಟೇಬಲ್
ಐ ಥಿಂಕ್ ವಾಟ್ಸ್ ಇಸ್ ನೇಮ್, ಅಣ್ಣಪ್ಪ ನಾಯಕನ ಹಿಂದೆ ಒಂದು ದೊಡ್ಡ ಪೊಲೀಸ್ ಗ್ಯಾಂಗೇ ಇದೆ. ಅವರುಗಳನ್ನ ತಪ್ಪಿಸಕ್ಕೆ ಪೊಲೀಸ್ ಇಲಾಖೆ ಪ್ರಯತ್ನ ಬೀಳುತ್ತೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿಐಡಿಗೆ ಈ ಒಂದು ವರ್ಗಾವಣೆ ಮಾಡಿ ಜೊತೆನಲ್ಲಿ ಒಂದು SIT ರಚನೆ ಮಾಡಬೇಕು. ಈ ಗ್ಯಾಂಗ್, ಪೊಲೀಸರ ಗ್ಯಾಂಗು ಯಾರ್ಯಾರು ಅಂತ ಜನರಿಗೆ ತಿಳಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಮಾಡಬೇಕು. ಯಾಕೆ ಅಂತಂದ್ರೆ ಬಲ್ಲ ಮೂಲಗಳ ಪ್ರಕಾರ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬನೇ ಅಲ್ಲ, ಅಣ್ಣಪ್ಪ ನಾಯಕ ಒಬ್ಬನೇ ಅಲ್ಲ, ಇನ್ನೂ ಹಲವಾರು ಪೊಲೀಸರ ಒಂದು ದೊಡ್ಡ ಗ್ಯಾಂಗೇ ಇದೆ. ಹೆಚ್ಚು ಕಡಿಮೆ 10 ರಿಂದ 1 ಡಜನ್ ಪೊಲೀಸರು ಈ ಒಂದು ರಾಬರಿಗೆ ಸ್ಕೆಚ್ ಹಾಕಿ ಭಾಗಿದಾರರು. ಈಗ ಸಿಕ್ಕಿರೋನೊಬ್ಬನೇ ಒಬ್ಬನು, ಇನ್ನು 1 ಡಜನ್ ಪೊಲೀಸರು ಈ ಒಂದು ರಾಬರಿಯ ಒಂದು ಭಾಗವಾಗಿದ್ದಾರೆ. ಪ್ಲಾನ್ ಹಾಕಿದ್ದು, ಕದ್ದಿದ್ದು, ಇದೇನಾದ್ರೂ ಇಶ್ಯೂ ಆಗಿಲ್ಲ ಅಂದಿದ್ರೆ ದೇ ವುಡ್ ಹ್ಯಾವ್ ಕ್ಲೋಸ್ ದ ಕೇಸ್. ಸೊ ಅಣ್ಣಪ್ಪ ನಾಯಕ ಒಬ್ಬನೇ ಅಲ್ಲ, ಇನ್ನು ಹಲವಾರು ಅಣ್ಣಪ್ಪ ನಾಯಕರು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಈ ರಾಬರಿಯಲ್ಲಿ ಭಾಗಿಯಾಗಿದ್ದಾರೆ, ಪ್ಲಾನ್ ಹಾಕಿದ್ದಾರೆ, ಷಡ್ಯಂತ್ರ ಒಂದು ಭಾಗ ಆಗಿದ್ದಾರೆ. ಈಗ ಪೊಲೀಸ್ ಇಲಾಖೆಯಲ್ಲಿ ಈ ಕೇಸನ್ನ ಮುಚ್ಚಕ್ಕೆ ಒಂದು ಟೀಮು ಕೆಲಸನೂ ಮಾಡ್ತಾ ಇದೆ ಅಂತ ಮಾಧ್ಯಮ ನಮಗೆ ಒಂದಷ್ಟು ಮಾಹಿತಿ ಬಂತು. ನೋಡ್ರಿ ಸ್ನೇಹಿತರೆ, ಪೊಲೀಸರು ಕಳ್ಳರಾದಾಗ ಅವನು ಯಾರೋ ಚಿನ್ನನ ಹೆಂಡತಿ ಒಡವೆ ಮಾಡಿಸ್ಕೊಡ್ತಾನೆ, ರೈಟ್? ಪೊಲೀಸರು ಲಾಡಿ ಬಿಚ್ಚಿದಾಗ, ಅಬ್ಬಬ್ಬಬ್ಬ, ಪೊಲೀಸರು ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಸಂಪಾದನೆ ಮಾಡಿದಾಗ, ಪೊಲೀಸರು ಪಬ್ಬು ಬಾರ್ಗಳನ್ನ ಓಪನ್ ಮಾಡಿಸ್ಕೊಂಡು ತಿಂಗಳಿಗೆ 1 ಕೋಟಿ ರೂಪಾಯಿ ಲಂಚ ಪೀಕಿದಾಗ, ಈಗ ATM ದರೋಡೆಯನ್ನ ಪೊಲೀಸರೇ ಮಾಡಿಸಿ, ಪೊಲೀಸರೇ ತನಿಖೆ ಮಾಡಿ, ಪೊಲೀಸರೇ ಅವರಿಗೆ ನೋಡ್ರಿ, ಅವರೇ ಕಳ್ತನ ಮಾಡಿದ್ರೆ ಅವರೇ ತನಿಖೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಒಂದು ನಿದರ್ಶನ ಇದೆ. ಸಾಮಾನ್ಯ ಜನ ತಪ್ಪು ಮಾಡಿದ್ರೆ ಪೊಲೀಸ್ ಇಲಾಖೆ ತನಿಖೆ ಮಾಡಬಹುದು, ಪೊಲೀಸರೇ ತಪ್ಪು ಮಾಡಿದ್ರೆ ಬೇರೆ ಯಾವ್ದನ್ನ ಇಲಾಖೆ ಕೊಡಬೇಕಾಗತ್ತೆ. ಈ ರಾಬರಿ ಕೇಸನ್ನ ಕರ್ನಾಟಕ ರಾಜ್ಯ ಸರ್ಕಾರ ದಯಮಾಡಿ ಪೊಲೀಸರ ಕೈಯಲ್ಲಿ ತನಿಖೆ ಮಾಡಬಾರ್ದು. ಒಂದು ನಿಷ್ಠಾವಂತ ಅಧಿಕಾರಿ BK ಸಿಂಗ್ ಇದ್ದಾರೆ, ಅಥವಾ CBI ಕೊಟ್ಟರು ತುಂಬಾ ಒಳ್ಳೇದೆ. CBI ಅವರು ಫುಲ್ಲು ಬಿಸಿ, ಅವ್ರ ಹತ್ರ ಜನನೇ ಇಲ್ಲ, ಇನ್ನು ಅವ್ರೇನು ತನಿಖೆ ಮಾಡ್ತಾರೆ. ಸೊ ನಾನು ಕೇಳೋದೇನು ಅಂತಂದ್ರೆ, ಇದು ಏನಿದೆ ಈ ರಾಬರಿ, ATM ರಾಬರಿ ಇದೆಯಲ್ಲ, ಇದರಲ್ಲಿ 1 ಡಜನ್ ಪೊಲೀಸರು ಇನ್ವಾಲ್ವ್ಮೆಂಟ್ ಇದ್ದಾರಂತೆ. ಇನ್ನ 1 ಡಜನ್ ಅಣ್ಣಪ್ಪ ನಾಯಕರುಗಳು ಈ ಕೇಸಲ್ಲಿ ಇದ್ದು ದುಡ್ಡು ಮಾಡಕ್ಕೆ ಸ್ಕೆಚ್ ಹಾಕಿದ್ದು. ಈಗ ಒಬ್ಬನೇ ತಗಲಾಕಂಡ ಅಣ್ಣಪ್ಪ ನಾಯಕ, ತಗಲಾಕಂಡ ನೀನು. ಹಾಗಾಗಿ ಅವನನ್ನ ಬಾಯಿ ಮುಚ್ಚಕ್ಕೆ, ಎದುರ್ಸಕ್ಕೆ, ಬೆದರ್ಸಕ್ಕೆ ಮಾಡ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಈ ಒಂದು ಕೇಸನ್ನ ತನಿಖೆ ಮಾಡಬಾರ್ದು. ಯಾಕೆ ಅಂತಂದ್ರೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋರು ಪೊಲೀಸರೇ. ಹಂಗಾಗಿ ಈ ತನಿಖೆಯನ್ನ ಬೇರೆ ಇಲಾಖೆ ಮಾಡಬೇಕು. ಇದು ಪ್ರಿಫರಬಲಿ CBI ಆರ್ CID ನಲ್ಲೂ ಕೂಡ ತತ್ವ ಸಿದ್ಧಾಂತಕ್ಕೆ ಸ್ವಲ್ಪ ನಿಯತ್ತಿರೋ ಅಂತ IPS ಅಧಿಕಾರಿಗಳನ್ನ ನೇಮಕ ಮಾಡಿ ಈ ಒಂದು ತನಿಖೆ ಮಾಡಬೇಕು. ರಾಜ್ಯ ಸರ್ಕಾರ ಇವತ್ತೇ ಆದೇಶವನ್ನ ಹೊರಡಿಸಬೇಕು. ಆದರೆ ಕಳ್ತನ ಮಾಡಿರೋರು ಪೊಲೀಸರು ಅಂದ್ರೆ ಪೊಲೀಸ್ ಇಲಾಖೆಯವರು ಹೆಂಗ್ ತನಿಖೆ ಮಾಡ್ತಾರೆ? ಕನಿಷ್ಠ ಎಥಿಕ್ಸ್ ಆದ್ರೂ ಇಲ್ವಾ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ, ತಪ್ಪಿತಸ್ಥ ತನಿಖಾಧಿಕಾರಿ ಆಗಕ್ಕಾಗಲ್ಲ. ಪೊಲೀಸರ ಮೇಲೇನೆ ಆರೋಪ ಇದೆ. ಬರೀ ಅಣ್ಣಪ್ಪ ನಾಯಕ ಒಬ್ಬನೇ ಅಲ್ಲ ಗುರು, ಇನ್ನ 1 ಡಜನ್ ಪೊಲೀಸರು ಅರೆಸ್ಟ್ ಆಗಬೇಕಾಗಿದೆ. ಇಡೀ ಕರ್ನಾಟಕವೇ ಖುಷಿ ಬೀಳೋ ಅಂತ ದಿನ ಇವತ್ತು. ಪೊಲೀಸರೇ ದರೋಡೆ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಅದು ಬರೀ ಒಬ್ಬ ಪೊಲೀಸ್ ಅಲ್ಲ, 1 ಡಜನ್ ಪೊಲೀಸು. ಆ 1 ಡಜನ್ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಂಗೆ ಎಲ್ಲ ಒತ್ತಡಗಳನ್ನ ಆಗ್ತಾ ಇದ್ದಾರೆ, ಬಚ್ಚಿಕೊಳ್ತಾ ಇದ್ದಾರೆ, ಎಸ್ಕೇಪ್ ಆಗಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ. ಹಂಗಾಗಿ ಸರ್ಕಾರ ತಡ ಮಾಡದೆ ಪೊಲೀಸರು ಕಳ್ಳರಾದಾಗ, ಪೊಲೀಸರು ಡಕಾಯಿತರಾದಾಗ ಯಾವ ರೀತಿ ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗುತ್ತದೆ ಅನ್ನೋದಕ್ಕೆ ಇದೇ ನಿದರ್ಶನ. ಅಲ್ರಿ, ಡಕಾಯಿತಿ ಮಾಡಿರೋದು ಪೊಲೀಸ್ ಇಲಾಖೆಯವರು. ಈಗ ಪೊಲೀಸ್ ಇಲಾಖೆಯವರೇ ತನಿಖೆ ಹೆಂಗ್ ಮಾಡಕ್ಕೆ ಬರ್ತದೆ? ಸರ್ಕಾರಕ್ಕೆ ಏನ್ ಬುದ್ಧಿ ಇಲ್ವಾ? ಆಮೇಲೆ ಇವರೇನ್ ಅಲ್ರಿ, ದರೋಡೆನೂ ಇವರೇ ಮಾಡ್ತಾರೆ, ತನಿಖೆನೂ ಇವರೇ ಮಾಡ್ತಾರೆ, ಚಾರ್ಜ್ ಶೀಟ್ ಇವರೇ ಮಾಡ್ತಾರೆ ಅಂದಂಗೆ ಮತ್ತೆ ಹಂಗಾರೆ ಪೊಲೀಸ್ ಅವರು ಡಿಪಾರ್ಟ್ಮೆಂಟ್ಗೆ ಏನ್ ನೈತಿಕತೆ ಇದೆ? ಈ ಒಂದು 7 ಕೋಟಿ ರೂಪಾಯಿ ದರೋಡೆನಲ್ಲಿ ಪೊಲೀಸ್ ಅವರ ಪಾತ್ರ ತುಂಬಾ ದೊಡ್ಡದಿದೆ. ಒಬ್ಬ IPS ಆಫೀಸರ್ ಇದರಂತೆ, ಒಬ್ರು ACP ಇದರಂತೆ, ಒಂದು 4-5 ಜನ ಇನ್ಸ್ಪೆಕ್ಟರ್ಗಳು, ಒಂದು ಅರ್ಧ ಡಜನ್
PSIಗಳು, ಇನ್ನೊಂದು ಇಬ್ಬರ ಕಾನ್ಸ್ಟೇಬಲ್ಸು ಎಲ್ಲ ಇದಾರಂತೆ ನೋಡ್ರಿ ಗುರು. ಇಡೀ ಪೊಲೀಸ್ ಟೀಮ್ ದರೋಡೆಗೆ ಸ್ಕೆಚ್ ಹಾಕಿ ದರೋಡೆ ಸಕ್ಸಸ್ಫುಲ್ ಆಗಿದೆ. ಕರ್ನಾಟಕದ ಪೊಲೀಸರು ಈಗ ದರೋಡೆಯನ್ನು ಮಾಡುತ್ತಾರೆ. ಇಡೀ ಕರ್ನಾಟಕವೇ ಖುಷಿ ಬೀಳುವಂತ ವಿಚಾರ ಇದು. ಹೋಮ್ ಮಿನಿಸ್ಟರ್ ಈ ಕಾಂಗ್ರೆಸ್ ಸರ್ಕಾರದಲ್ಲಿ, ಎಲ್ಲ ಸರ್ಕಾರದಲ್ಲೂ ಮಾಡ್ತಾರೆ ಬಿಡಿ, ಪಾಪ ಕಾಂಗ್ರೆಸ್ ಸರ್ಕಾರ ಏನು ಸಿದ್ದರಾಮಯ್ಯನವ್ರಿಗೆ ಅಷ್ಟೇ ಏನಂತಂದ್ರೆ ಏನು ವಾಟ್ ಎವರ್ ಇಟ್ ಇಸ್ ಸೆಡ್ ಅಂಡ್ ಅನ್ರಿ. ಕರ್ನಾಟಕ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಹೆಮ್ಮೆ ಪಡಬೇಕಾದಂತ ವಿಚಾರ. ಲೆಫ್ಟ್ ಮೇ ಜಾವನ ಜಗ ಖಾಲಿ ಅಲ್ಲ ಉದರ್ ಲೆಫ್ಟ್ ಲೇನ. ಕರ್ನಾಟಕ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಹೆಮ್ಮೆ ಪಡಬೇಕಾದಂತ ವಿಚಾರ ಅಲ್ರಿ. ಬೆಂಗಳೂರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಬಡವೆ ಮಾಡಿಸ್ಕೊಡ್ತಾನೆ, ಡ್ರಗ್ಸ್ ಮಾರ್ತಾರೆ, ಲಾಡಿ ಬಿಚ್ತಾರೆ, ಪೋಸ್ಕೋ ಕೇಸ್ಗೆ 1 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾರೆ. ಆಮೇಲೆ ಪಬ್ಬು ಬಾರ್ಗಳನ್ನ ಓಪನ್ ಮಾಡಿ 1 ಕೋಟಿ ರೂಪಾಯಿ ತಿಂಗಳಿಗೆ ವಸೂಲಿ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಮಾಡ್ತಾರೆ ಕೊಡಗೇಳಿ ಪೊಲೀಸ್ ಅಂತವರು. ಈಗ ಒಂದು ಹೆಜ್ಜೆ ಮುಂದೆ 1 ಡಜನ್ ಪೊಲೀಸರು ಸ್ಕೆಚ್ ಹಾಕಿ 7 ಕೋಟಿ ರೂಪಾಯಿ ರಾಬರಿ ಮಾಡಿಸಿದ್ದಾರೆ. ಇದು ಪ್ರೆಷರ್ ಆಗಿಲ್ಲ ಅಂದಿದ್ರೆ ಆ ಕಳ್ಳರ ತಲೆಗೆ ಕಟ್ಟಿ ಈ ಪೊಲೀಸವರೆಲ್ಲ ಎಸ್ಕೇಪ್ ಆಗ್ತಾ ಇದ್ರು. ಪ್ರೆಷರ್ ಜಾಸ್ತಿ ಆದಂಗೆಲ್ಲ ಈಗ ಈ ಪೊಲೀಸವರ ಬಣ್ಣ ಬಯಲಾಗಿದೆ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಆ ಹುಡುಗರನ್ನ ದರೋಡೆಕೋರನ್ನ ಅರೆಸ್ಟ್ ಮಾಡಿ ಗುಂಡು ಹಾಕಿ ಅವ್ರನ್ನ ಸಾಯಿಸಾಕಿ ಇವ್ರದ್ದು ಸ್ಕೆಚ್ ಏನಿತ್ತು ಅಂತ ಗೊತ್ತಾ ನಿಮ್ಗೆ? ಪೊಲೀಸ್ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದಿರಾ, ಒಂದಿಬ್ಬರನ್ನ ಅರೆಸ್ಟ್ ಮಾಡಿಸಿ 7 ಕೋಟಿ ರೂಪಾಯಿ ಹುಡುಗರು ದೇಪ ಅವರಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಗುಂಡಾಕಿ ಕೊಂದ್ಬಿಟ್ರೆ ಕೇಸೇ ಮುಚ್ಚೋಯ್ತು. ಅಲ್ಲಿಗೆ ಪೊಲೀಸ್ ಅಪ್ಪ ಅವರೆಲ್ಲ ಫುಲ್ ಸೇಫ್. ಇವನು ಯಾರೋ ಅಣ್ಣಪ್ಪ ನಾಯಕನು ಸೇಫ್ ಆಗ್ತಾ ಇದ್ದ. ಬಟ್ ಒತ್ತಡ ಜಾಸ್ತಿ ಆಗಿ ಅಣ್ಣಪ್ಪ ನಾಯಕ ತಗಲಾಕೊಂಡಿದ್ದಾನೆ. ಅಣ್ಣಪ್ಪ ನಾಯಕನ ಜೊತೆನಲ್ಲಿ ಇನ್ನೂ 12 ಜನ ಪೊಲೀಸರು ಇದ್ದಾರಂತೆ. ಒಬ್ಬ IPS ಇದನ್ನು ಅಂತನೂ ಕೂಡ ಒಂದಷ್ಟು ಮಾಹಿತಿ ಇದೆ. ಒಂದು ಸ್ಟ್ರಿಕ್ಟ್ ತನಿಖೆ ಮಾಡಿದ್ರೆ ಮಾತ್ರ ಅವ್ರ ತಡ ಆಗಿ ಓ ಆಗಿ ಹಾ नहीं कोई बात नहीं हाँ थोड़ा आगे लगा थोड़ा आगे लगा ಒಟ್ನಲ್ಲಿ ಇಡೀ ಕರ್ನಾಟಕವೇ ಖುಷಿ ಪಡುವಂತ ವಿಚಾರ. ಯಾಕೆ ಅಂತಂದ್ರೆ ಪೊಲೀಸ್ ಇಲಾಖೆನಲ್ಲಿ ಎಲ್ಲಾ ರೀತಿ ಜನ ಇದಾರ್ರಿ. ದರೋಡೆಕೋರಿದ್ದಾರೆ, ಕಳ್ಳರಿದ್ದಾರೆ, ಲಾಡಿ ಬಿಚ್ಚೋ ಕಾಮಕರಿದ್ದಾರೆ, ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸೋ ಅಂತ ಇನ್ಸ್ಪೆಕ್ಟರ್ಗಳಿದ್ದಾರೆ. ಆಮೇಲೆ ಇವಾಗ ಇನ್ನೊಂದು ಸ್ಕೆಚ್ ಮುಂದೆ DK ಶಿವಕುಮಾರ್ ಏನ್ರಿ 500 ಕೋಟಿ ಕಸ ಗುಡ್ಸೋದ್ರಲ್ಲಿ ಮಾಡೋದು ನಾವು ಮಾಡ್ತೀವಿ ಅಂತೇಳಿ ATMನೇ ದರೋಡೆ ಮಾಡಿದ್ದಾರೆ. ನಾವ್ ಹೇಳೋದೇನು ಅಂತಂದ್ರೆ ಪೊಲೀಸ್ ಇಲಾಖೆ ಅನ್ನೋದ್ ಬದಲು ರೇಪಿಸ್ಟ್ ದರೋಡೆಕೋರರ ಇಲಾಖೆ ಅಂತ ಹೆಸರನ್ನ ಬದಲಾವಣೆ ಮಾಡ್ಬಿಟ್ಟು ತೋಡಾಗಿ ಸ್ವಲ್ಪ ಹೆಸರು ಬದಲಾವಣೆ ಮಾಡ್ಬಿಟ್ರೆ ಚೆನ್ನಾಗಿರ್ತದೆ. ದರೋಡೆಕೋರರು, ಕಳ್ಳರು, ವಸೂಲಿಕಾರರು, ಗೂಂಡ ಡಿಪಾರ್ಟ್ಮೆಂಟ್ ಅಂತ ಚೇಂಜ್ ಮಾಡ್ಕೊಂಡು ತೋಡಾಗಿ ಫಿಟ್ ಬಸ್. ಏನೇ ಸ್ನೇಹಿತರೆ, ಈ ಒಂದು ಪ್ರಕರಣದಲ್ಲಿ ಇನ್ನೂ 1 ಡಜನ್ ಪೊಲೀಸರು ಇದ್ದಾರೆ. ಆ ಪೊಲೀಸರು ಸಿಕ್ಕಾಕೊಂಡ್ಲಿ ಅಂತ ಹೇಳುತ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಅಲ್ರಿ ಕಾಕಿ ಹಾಕೊಂಡು ಕಳ್ತನ ಮಾಡೋ ಪೊಲೀಸರಿಗೆ ಸಂಬಳ ಕೊಡೋ ಮಟ್ಟಕ್ಕೆ ನಾವೆಲ್ಲ ಬಂದಿದ್ದೀವಿ. ಥ್ಯಾಂಕ್ ಯು.